ಹಾಯ್ ಎಲ್ಲರಿಗೂ. ನಾನಿವತ್ತು ನೈಟಿಗೆ ಮೊಳಕೆ ಕಾಳು ಮಸ್ಸಪ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಮೊದಲಿಗೆ ಮೊಳಕೆ ಕಾಳು ಒಂದು ಸ್ವಲ್ಪ ಮತ್ತು ಅದ್ರ ಜೊತೆಗೆ ಸ್ವಲ್ಪ ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ಹಾಕಿದ ನಂತರ ಪಾಲಕು ಮತ್ತು ಚಕ್ಕೊತ್ತೆ ಸೊಪ್ಪು ಅರ್ಧ ಹಾಕಿದ್ದೀನಿ. ಜಾಸ್ತಿ ಮಾಡೋದು ಬೇಡ ಅಂತ. ಜಾಸ್ತಿ ಆದರೆ ಮಿಕ್ಕುತ್ತೆ ಅಲ್ವಾ, ಮಿಕ್ಕಿದ್ರೆ ಯಾರು ತಿನ್ನಲ್ಲ. ನೈಟಿಗೆ ಮಾತ್ರ ಎಷ್ಟು ಬೇಕು ಅಷ್ಟೇ ಮಾಡ್ಕೊತೀರಿ. ಮತ್ತು ತೊಳೆದು 2 ಸರಿ ತೊಳೆದಿಟ್ಟಿದ್ದೆ, ಸೊಪ್ಪು ತೊಳೆದು ರೆಡಿ ಮಾಡ್ಕೊಂಡಿಟ್ಟಿದ್ದೆ. ಮತ್ತು 3 ಟೊಮೆಟೊ ಅದು ಎಲ್ಲ ಕ್ಲೀನಾಗಿ ಎಲ್ಲನೂ ತೊಳೆದೇ ಇಟ್ಟಿರ್ತೀನಿ ಫಸ್ಟಿಗೆ. ನಾನು 3 ಟೊಮೆಟೊ ಕಟ್ ಮಾಡಿ ಅದರಲ್ಲಿ ಹುಳ ಏನು ಇರ್ತೈತೆ ಅಂತ ಚೆಕ್ ಮಾಡಿ ಹಾಕ್ಬೇಕು ಒಳಗಡೆ. ನಾನು ಇದೇ ಥರ ಹಾಕ್ತೀನಿ, ಸಣ್ಣಗೆ ಹಚ್ಚಿ ಹಾಕಲ್ಲ. ಥರಲ್ಲಿ ಹಾಕಿದ್ರೆ ಅದಕ್ಕಂತ ಇವಾಗ ಹಸಿಮೆಣಸಿಗೆ ಒಂದು ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹೆಚ್ಚಿಟ್ಟಿರೋದು, ಸ್ವಲ್ಪ ಬೆಳ್ಳುಳ್ಳಿ. ನಂತರ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಪ್ಲೇಟ್ ಮುಚ್ಚಿಬಿಟ್ಟು 3 ವಿಸಿಲ್ ಬರಬೇಕು. 3 ವಿಸಿಲು ಬರೋದಂತ ನಾನು ಬೇರೆ ಕೆಲಸ ಮಾಡ್ಕೊತೀನಿ. ಒಗ್ಗರಣೆ ಹಾಕಬೇಕು ಅಂತ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಅದು ಒಗ್ಗರಣೆಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಹೆಚ್ಚಿಟ್ಟಿರ್ತೀನಿ ಒಗ್ಗರಣೆಗೆ. ಅದು ಹಾಕಿದ್ರೆ ಅದು ತುಂಬ ಫ್ಲೇವರ್ ಇರ್ತೈತೆ ಅಂತ. ಈಗ ಬೇರೆ ಪಾತ್ರೆಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಕುಕ್ಕರು ವಿಸಿಲ್ ಕೂಗಿದ ನಂತರ ಅದ್ರ ಜೊತೆಗೆ ಎಣ್ಣೆ ಹಾಕಿ 50 ಗ್ರಾಮ್ ಅಷ್ಟು ಹಾಕಿರ್ತೀನಿ, ಎಣ್ಣೆ ಅಷ್ಟೇ. ಹಾಕಿದ ನಂತರ ಅದ್ರ ಜೊತೆಗೆ ನಾನು ಸಾಸಿವೆ ಹಾಕ್ತೀನಿ. ಎಣ್ಣೆ ಕಾದ್ಮೇಲೆ ನಾನು ಸಾಸಿವೆ ಹಾಕ್ತೀನಿ. ಅದು ಈ ಕಡೆ ಒಣಮೆಣಸಿನ್ಕಾಯಿ 4 ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಕರಿಬೇವು ತಿರುಗಬೇಕು, ಸ್ವಲ್ಪ ಅರಿಶಿನ. ಆಮೇಲೆ ಅದು ಬ್ರೆಡ್ ತೆಗೆದು ಕುಕ್ಕರಲ್ಲಿ ಸ್ವಲ್ಪ ಮಸಿಬೇಕದು, ಸೊಪ್ಪು ಎಲ್ಲ, ಮೆಣಸಿನ್ಕಾಯಿ, ಬೇಳೆ ಎಲ್ಲ ಬೆಂದಿರುತ್ತಲ್ವ, ಮಸಿಬೇಕು. ಅಷ್ಟೊಂದು ನುಣ್ಣಗನೂ ಆಗಬಾರ್ದು, ಅಷ್ಟೊಂದು ಗಟ್ಟಿನೂ ಇರಬಾರ್ದು. ಅದು ಬೇಳೆ ಸೊಪ್ಪು ಎಲ್ಲ ಒಂದೇ ಹದವಾಗಿರ್ಬೇಕು ಸಾಂಬಾರಲ್ಲಿ. ನೋಡ್ಕೊಂಡು ಮಾಡ್ಬೇಕಾದ್ರೆ ರೆಸಿಪಿಯಿಂದ. ನಾನು ಅಡುಗೆ ಮಾಡ್ತಾ ಮನೆಗೆ ಅದು ಅಡುಗೆ ಪಾತ್ರೆ ತೊಳೆಯೋದು ಅದೆಲ್ಲ ನೀಟ್ ಮಾಡ್ಕೊತಾ ಇರ್ತೀನಿ. ನನಗೆಲ್ಲ ಅಲ್ಲಲ್ಲೆಲ್ಲ ಅಳ್ಳಿಟ್ಕೊಳಕ್ಕೆ ನನಗೆ ಇಷ್ಟ ಆಗಲ್ಲ. ಅಂದರೆ ಅದಕ್ಕೆ ಯಾವುದು ಎಕ್ಸ್ಟ್ರಾ ಬಿದ್ದಿದ್ರೆ ಅದು ತೊಳೆದಿಟ್ಟು ಆಗಲ್ಲ. ಈ ಕಡೆ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಹಾಕಿ ಬರೀ 3 ಮುದ್ದೆ ಮಾಡ್ಕೊಬೇಕು ಅಷ್ಟೇ. ನಾವು ಜಾಸ್ತಿ ಯಾರು ತಿನ್ನಲ್ಲ ಅಂತ. ಅಕ್ಕಿ ಬೆಂದಿದೆ ಅಂತ ನೋಡಿ, ಮತ್ತು ಉಪ್ಪು ಬಂದಿದೆ, ಸ್ವಲ್ಪ ಹಸಿ ಹಾಕಿ ಆ ಕಡೆ ಪಾತ್ರೆಯಲ್ಲಿ ನಾನು ಅದು ಸಾಂಬಾರು ಬೇಯ್ತಾ ಕುದೀತಾ ಇದ್ದಂಗೆ ಸ್ವಲ್ಪ ನಾನು ಮಸಿತಾ ಇರ್ತೀನಿ. ಚೆನ್ನಾಗಿ ಇದಾಗಬೇಕು, ಸಾಂಬಾರು ಅಂತ ಟೇಸ್ಟ್ ಬರಬೇಕು, ನುಣ್ಣಗಾಗಬೇಕು ಅಂತ. ಈ ಕಡೆ ಹಸಿಟ್ಟಾಗಿ ಒಂದು 5 ನಿಮಿಷ ಅದು ಉಪ್ಪು ಬರಬೇಕು ಅನ್ನದ ಮೇಲೆ. ಉಪ್ಪು ಬಂದಮೇಲೆ ಸ್ವಲ್ಪ ಗಂಜಿ ಬಗ್ಸ್ಬೇಕು. ಯಾಕಂದರೆ ನಾನು ಸ್ವಲ್ಪ ಅಕ್ಕಿ ಹಾಕಿರ್ತೀರಲ್ವಾ, ಅದರಿಂದ. ನೋಡಿ ಮುದ್ದೆ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅಂತ. ನಮಗೆ ಮುದ್ದೆ ಮಾಡೋದು ತುಂಬ ಅಭ್ಯಾಸ ಇದೆ. ನಾವು ಎಷ್ಟು ಒಂದು 20 ಮುದ್ದೆ ಬೇಕಾದ್ರೂ ಮಾಡ್ತಾ ಇರ್ತೀವಿ. ಅಂಥದ್ದು ಈ ಮುದ್ದೆ ಯಾವ ಲೆಕ್ಕ ನೋಡಿ, ಫಾಸ್ಟಾಗಿ ನಾನು ಮಾಡ್ತೀನಿ. ಏನೇ ಒಂದು ಅಡುಗೆ ಕೆಲಸ ಮಾಡಬೇಕಂತ ತುಂಬ ಫಾಸ್ಟ್, ನಾನು ಸ್ಲೋ ಅಲ್ಲಿ ಖುಷಿಯಾಗಿ ಮಾಡ್ತಾ ಇರ್ತೀನಿ. ಎಷ್ಟು ಜನ ಬೇಕಾದರೂ ನಾನು ಅಡುಗೆ ಹದವಾಗಿ ಬರಬೇಕು. ನಾವು ಹಸಿಟ್ಟು ಹಾಕೋವಾಗ ನೋಡ್ಕೊಬೇಕು. ಫಸ್ಟಿಗೆ ಗಟ್ಟಿ ಬರಂಗೆ ಮಾಡ್ಕೊಬಾರ್ದು. ಮುದ್ದೆ ಮಾಡೋರು ಹೇಳ್ತಾ ಇದ್ದೀನಿ. ಸ್ವಲ್ಪ ನೋಡ್ಕೊಂಡು ಹದವಾಗಿ ಹಸಿಟ್ಟು ಹಾಕ್ಕೊಬೇಕು. ಸ್ವಲ್ಪ ನೀರು ಇದ್ದಂಗೆ ನೋಡ್ಕೊಂಡು ತೊಳಿಸ್ತಾ ಇರಬೇಕು. ಅದೇ ಬಂದಂಗೆ ನೋಡ್ಕೊಂಡು ತೊಳಿಸ್ತಾ ಇರಬೇಕು. ಫಸ್ಟಿಗೆ ಗಟ್ಟಿ ಮಾಡ್ಕೊಬಾರ್ದು. ಅದು ಮುದ್ದೆ ಬೇಯ್ತಾ ಇರಬೇಕು. ತೊಳಿಸಿ 2-3 ಸರಿ ನಾನು ಅದು ಮುದ್ದೆ ಕಲಿಸ್ಕೊಡ್ತಾ ಇರ್ತೀನಿ. ಮಿಕ್ಸ್ ಮಾಡ್ತಾ ಇರ್ತೀನಿ. ಅದು ಸಾಂಬಾರು ಅಷ್ಟೇ. ಅದು ಮಸಪ್ಪು ಸ್ವಲ್ಪ ಸಪ್ಪಿರುತ್ತಲ್ವ, ಅದೆಲ್ಲ ಸ್ವಲ್ಪ ನುಣ್ಣಗಾಗಲಿ ಅಂತ ನಾನು ಸೌಟ್ ತಗೊಂಡು ಹಾಗೆ ಕಲಿಸ್ಕೊಡ್ತಾ ಇರ್ತೀನಿ. ಮುದ್ದೆ ಯಾವ ಥರ ತಿಳ್ಕೊಡ್ತಾ ಇದ್ದೀನಿ. ಯಾಕಂದರೆ ನಾವು
ಜಾಸ್ತಿ ಕೆಲಸ ಮಾಡಕ್ಕೆ ಬರಬೇಕು.